ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪಾಠ ಫಾರ್ ಮತ್ತೆ ಸಿನ್ಸ್ ಇನ ಉಪಯೋಗ. ಫಾರ್ ಅಂದ್ರೆ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. I am going for 15 minutes. Since ಅಂದ್ರೆ ಅಂದಿನಿಂದ ಈ ಕ್ಷಣದವರೆಗೆ. It is raining since yesterday. It is raining since yesterday. ನಾವು ಎಷ್ಟೋ ಸತಿ ಮಾತಾಡಬೇಕಾದ್ರೆ ಕರೆಕ್ಟ್ ಆಗಿ ಫಾರ್ ಅನ್ನೋ ಪದನ ಟೈಮ್ ಸೆನ್ಸ್ ಅಲ್ಲಿ ಯೂಸ್ ಮಾಡಲ್ಲ. ನಾವೇನಂತೀವಿ, ಸರ್ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 3 hours ಸರ್. ನಾನು ಅವನಿಗೋಸ್ಕರ ಅಥವಾ ಅವ್ರಿಗೋಸ್ಕರ 3 ಗಂಟೆಯಿಂದ ಕಾಯ್ತಾ ಇದ್ದೀನಿ ಅಂತ ತೋರಿಸ್ಕೊಡೋದು ಇಲ್ಲಿ ಫಾರ್ ಅನ್ನೋದು ನಿಮಗೆ ಗ್ಯಾರಂಟಿನಾ? ಬನ್ನಿ ಇವತ್ತು ಅದ್ರ ಬಗ್ಗೆ ಕಲಿಯೋಣ. ಹಾಗುವೆ ಸಿನ್ಸ್ ಅನ್ನೋ ಪದನ ನಾವು ಪಾಸ್ಟ್ ಅಲ್ಲಿ ಯೂಸ್ ಮಾಡ್ಬೋದಾ, ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ಬೋದಾ? ನಾವು ಜಾಸ್ತಿ ತಪ್ಪು ಮಾಡೋದು ಯಾವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ವೀಕ್ಷಕರೇ, ಫಾರ್ ಅನ್ನೋ ಪದನ ನಾವು 2-3 ತರ ಉಪಯೋಗಿಸ್ತೀವಿ. ಮೊದಲನೇದೇನಂದ್ರೆ ಫಾರ್ ಪರ್ಪಸ್. ಐ ಆಮ್ ಗೋಯಿಂಗ್ ಫಾರ್ ಅ ವೆಡ್ಡಿಂಗ್ ಅಂತೀವಿ, ಐ ಆಮ್ ಗೋಯಿಂಗ್ ಫಾರ್ ವರ್ಕ್ ಅಂತೀವಿ. ಇದು ನಾನು ನಿಮಗೆ ಮುಂಚೆನೂ ತೋರಿಸ್ಕೊಟ್ಟಿದ್ದೀನಿ. ಪರ್ಪಸ್ ಯೂಸ್ ಮಾಡ್ಬೇಕಾದ್ರೆ ಫಾರ್ ಅನ್ನೋ ಪದನ ಅವಾಯ್ಡ್ ಮಾಡಿ. ಐ ಆಮ್ ಗೋಯಿಂಗ್ ಟು ಅಟೆಂಡ್ ಅ ವೆಡ್ಡಿಂಗ್ ಅಲ್ಲಿ, ಐ ಆಮ್ ಗೋಯಿಂಗ್ ಟು ವೇಟ್ ಫಾರ್ ರವಿ ಅಂತ ಹೇಳಿ. ಐ ಆಮ್ ಗೋಯಿಂಗ್ ಫಾರ್ ಪರ್ಚೇಸಸ್, ಫಾರ್ ಪರ್ಚೇಸಿಂಗ್, ಫಾರ್ ಪರ್ಚೇಸ್ ಗೊತ್ತಾಗಲ್ಲ ನಿಮಗೆ. ಸೊ ಬಿಗಿನರ್ಸ್ ಲೆವೆಲ್ ಅಲ್ಲಿ ದಯವಿಟ್ಟು ಫಾರ್ ಅನ್ನೋ ಪದನ ಎಲ್ಲಿ ಕಂಫರ್ಟಬಲ್ ಆಗಿದ್ದೀರೋ ಅಲ್ಲಿ ಮಾತ್ರ ನೀವು ಪರ್ಪಸ್ಗೆ ಉಪಯೋಗಿಸಿ. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಫಾರ್ ಅನ್ನೋ ಪದನ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್ಗೆ ಉಪಯೋಗಿಸ್ತೀರಾ. ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಉದಾಹರಣೆ ನೋಡ್ಕೊಳ್ಳಿ, ಇಲ್ಲಿ ಇಂಗ್ಲಿಷ್ ಸೆಕ್ಷನ್ ಪೇಜ್ ನಂಬರ್ 130 ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಪ್ರಫುಲ್ಲಾ ಗೋಸ್ ಟು ಏರೋಬಿಕ್ಸ್ ಕ್ಲಾಸ್ ಫಾರ್ an hour in the evening. ಪ್ರಫುಲ್ಲಾ ಏರೋಬಿಕ್ಸ್ ಕ್ಲಾಸ್ಗೆ 1 hour ಗೋಸ್ಕರ ಹೋಗ್ತಾರೆ. an hour in the evening. ಇಲ್ಲಿ ಪೀರಿಯಡ್ ಆಫ್ ಟೈಮ್ ಇಸ್ 1 hour. an hour ಅಂತೀವಲ್ವಾ? ಓಕೆ, ಸೊ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ನೀವು ಹೇಳ್ತೀರಾ, ಐ ಆಮ್ ಗೋಯಿಂಗ್ ಟು ಬಾಂಬೆ ಫಾರ್ ಸಮ್ಮರ್ ಹಾಲಿಡೇಸ್. ಸಮ್ಮರ್ ಹಾಲಿಡೇಸ್ ನೋಡ್ಕೊಳ್ಳಿ, ಸಮ್ಮರ್ ಹಾಲಿಡೇಸ್ ಇಸ್ ಎ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಐ ವಿಲ್ ಗೋ ಟು ಜಯನಗರ್ ಫಾರ್ 15 minutes. ಫಾರ್ 15 minutes. ಇಲ್ಲಿ ನೀವು 15 ನಿಮಿಷ ನಾನು ಜಯನಗರಲ್ಲಿ ಇರ್ತೀನಿ. ಐ ವಿಲ್ ಗೋ ಟು ಜಯನಗರ್ ಇನ್ 15 minutes ಅಂದ್ರೆ ನಾನು 15 ನಿಮಿಷದಲ್ಲಿ ಜಯನಗರಲ್ಲಿ ಇರ್ತೀನಿ. ಗೊತ್ತಾಗ್ತಾ ಇದೆಯಾ ನಿಮಗೆ? ಸೊ ಐ ವಿಲ್ ಗೋ ಟು ಜಯನಗರ್ ಫಾರ್ 15 minutes. ಫಾರ್ ಅಂದ್ರೆ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ನೋಡಿ ಇಲ್ಲಿ, ಬಾಯ್ಲ್ ದ ವಾಟರ್ ಫಾರ್ 3 minutes. 3 ನಿಮಿಷಕ್ಕೆ. ಗೊತ್ತಾಯ್ತಾ? ಯೋಗಿತಾ ವೆಂಟ್ ಟು ಸೋಮವಾರಪೇಟ್ ಫಾರ್ ದ ಸಮ್ಮರ್ ಹಾಲಿಡೇಸ್. ಇಲ್ಲ ಅಂದ್ರೆ ಥಿಂಕ್ ಫಾರ್ ಎ ವೈಲ್. ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಸಿನ್ಸ್ ಅಂದರೆ ಅಂದಿನಿಂದ ಈ ಕ್ಷಣದವರೆಗೆ. ನೋಡ್ಕೊಳ್ಳಿ ಇಲ್ಲಿ, ಇಂಡಿಯಾ ಇಸ್ ಇಂಡಿಪೆಂಡೆಂಟ್ ಸಿನ್ಸ್ 1947 ಅನ್ನೋದನ್ನು ನಾನು 1950 ಹೇಳ್ಬೋದು, 1980 ಹೇಳ್ಬೋದು, 2001 ಹೇಳ್ಬೋದು, ಇವತ್ತು ಕೂಡ ಹೇಳ್ಬೋದು. ಇಂಡಿಯಾ ಇಸ್ ಇಂಡಿಪೆಂಡೆಂಟ್ ಸಿನ್ಸ್ 1947 ಅಂತ. ಸಿನ್ಸ್ ಅರ್ಥ ಅಂದಿನಿಂದ ಇಲ್ಲಿಯವರೆಗೆ. ತಬ್ ಸೆ ಆಜ್ ತಕ್. ಗೊತ್ತಾಗ್ತಾ ಇದೆಯಾ? ಇಟ್ ಈಸ್ ರೈನಿಂಗ್ ಸಿನ್ಸ್ ಸಂಡೇ ಅಂದರೆ ಸಂಡೇ ಮಳೆ ಬರೋಕ್ಕೆ ಶುರುವಾಯಿತು. ಸಂಡೇಯಿಂದ ಮಳೆ ಬರ್ತಾನೇ ಇದೆ, ಇನ್ನೂ ಕೂಡ ಮಳೆ ಬರ್ತಾ ಇದೆ, ನಿಂತಿಲ್ಲ. ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ. ಬಾಯ್ಲ್ ದ ವಾಟರ್ ಫಾರ್ 3 minutes. ಬಾಯ್ಲ್ ದ ವಾಟರ್ ಫಾರ್ 3 minutes. 3 ನಿಮಿಷ ಮಾತ್ರ ಬಾಯ್ಲ್ ಮಾಡಿ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಫಾರ್ ಅನ್ನೋದು ನೀವು ಟೈಮ್ ರೂಪದಲ್ಲಿ ಯೂಸ್ ಮಾಡಿದಾಗ ನೀವೇನ್ ಮಾಡ್ತೀರಾ, ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್ ತೋರಿಸ್ತೀರಾ. ಐ ಲಿವ್ಡ್ ಇನ್ ಬ್ಯಾಂಗ್ಳೂರ್ ಫಾರ್ 3 years ಅಂತ ಬೇರೆಯವ್ರು ಹೇಳ್ತಾರೆ. ನಾನು 3 ವರ್ಷ ಬ್ಯಾಂಗ್ಳೂರ್ನಲ್ಲಿ ಇದ್ದೆ ಅಂತ. ಐ ಲಿವ್ಡ್ ಇನ್ ಬ್ಯಾಂಗ್ಳೂರ್ ಸಿನ್ಸ್ 3 years ಅಂದ್ರೆ ಅರ್ಥ ಏನು? ಚೇಂಜ್ ಆಗತ್ತೆ. ಐ ವಾಸ್ ವರ್ಕಿಂಗ್ ಇನ್ ಮಲ್ಲೇಶ್ವರಂ ಫಾರ್ 7 years. ನಾನು 7 ವರ್ಷ ಮಲ್ಲೇಶ್ವರಂ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕರೆಕ್ಟ್? ಐ ಆಮ್ ವರ್ಕಿಂಗ್ ಇನ್ ಮಲ್ಲೇಶ್ವರಂ ಸಿನ್ಸ್ 12 years. ಅರ್ಥ ಏನು? ಚೇಂಜ್ ಆಗತ್ತೆ. ಅದನ್ನು ಚೆಕ್ ಮಾಡೋಣ ಬನ್ನಿ.